कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्हिकजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्हिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु उत्तिष्ठोत्तिष्ठ गोविन्द कान्त त्रैलोक्यं मङ्गलं कुरु मातः समस्त जगतां मधुकैटखानेः अक्षो विहारिणि मनोहर दिव्यमूर्ते श्री स्वामिनिश्रेः अक्षो विहार ಬರ್ರಿ ಏನ್ ಮಾಡಾಕತ್ತೀರಿ ರೆಡಿ ಆದ್ರಾ ರೆಡಿ ಆಗಿರಾ ಹುಷಾರಲ್ಲಿ ಹೋಗ್ಬರಂಗಾರ ಮದೀಗ ಮಾಮಾ ಕಾಕನ್ ಜೊತೆ ಹೋಗ್ಬರ್ರಿ. ಹುಷಾರಲ್ಲಿ ಹೋಗ್ಬರ ಚೆನ್ನಾಗಿ ರೆಡಿ ಆಗಿರಿ ಹ್ಞೂ ಏನಪ್ಪಾ ಕೃಷ್ಣ ಬರ್ರಿ ಗುರುಗಳ ಆರಾಮದಿಯ? ಆರಾಮದ ಬರ್ರಿ. ನೀ ಆರಾಮದಿ ಬಿಡಪ್ಪ, ಕುತ್ಕೊಂಡ್ ನೋಡಿದ್ರ ಗೊತ್ತಾಗ್ಬಿಡ್ತೈತಿ ನಿನಗೆ. ಹಾ ಮತ್ತೇನಪ್ಪ ಸಮಾಚಾರ? ಏನ್ ಬರ್ರಿ ಸರ್ ಸಮಾಚಾರ? ಸಮಾಚಾರ ಏನ್ ಗೊಂಜಾಳ ಪಂಜಾಳ ಹಾಕ್ಸಿದ್ರೆ ಏನೇನ್ ಹಾಕಿದ್ರು ಹೊಲಕ್ಕ? ಚೂರಿಪಾನ ಗೀರ್ಪಾನ ಏನ್ ನಡ್ದತಿ? ಸುರ್ಪಾನ ಹತ್ತಿ ಎಲ್ಲಾ ಬಂದವ್ರಿ. ಗೊಂಜಾಳ ಒಂದ್ ರೇಟ್ ಇಲ್ಕ ಹಾಕ್ಸಿಲ್ರಿ ಗುರುಗಳ. ಹಾಕಿಸ್ಬೇಕ್ರಿ, ಏನ್ ಮಾಡ್ಬೇಕು? ಅವ ನಮ್ ತಮ್ಮ ಒಬ್ಬವ ತಲಿ ಹಾಪ್ ಮಾಡಕತ್ ಹೋಗಿದ್ರಿ. ಎದಕ್ ಹೋಗಿದ್ರಿ ಪಂಚಾಯತಿಗೆ? ಏನ್ರಿ ಅದ್ರಾಗ? ನಾನು ಪಂಚಾಯತಿ ಕಡೆಗೆ ಹೋಗಿದ್ನಪ್ಪ. ನಿಮ್ ತಮ್ಮ ಒಂದ್ ಅರ್ಜಿ ಕೊಟ್ಟಾನ. ಆ ಅರ್ಜಿ ನೋಡಿ ಅವ್ರು ಯಾರು ಮೆಂಬರ್, ಉಪಾಧ್ಯಕ್ಷರು, ಆಮೇಲೆ ಅಧ್ಯಕ್ಷರು, PDOಗಳು ಶಾಕ್ ಆಗ್ಯಾರ. ಅಂದ್ರ ಅಯ್ಯೋ ಅದ್ ಎಂತ ಅರ್ಜಿ ಇದ್ದಿತ್ತು? ಅಯ್ಯೋ ಶಿವನಿ ಆಟ ಅಂತದ್ ಏನ್ ಮಾಡ್ಯಾನ್ರಿ ಸರ್? ಪಂಚಾಯತಿ ಸಿಬ್ಬಂದಿ ದಬ್ಬನಂಗ ಆಗೈತಿ ಅಂದ್ರ ಅಷ್ಟ ತಲಿ ಕೆಟ್ಟತ್ತಂದ್ರ ಅವ್ರದ್ದು. ಇವ ಏನ ಬರಾಬರಿನ ಮಾಡ್ಯಾನ ಸರ್. ಅಂತದ್ ಏನ್ ಮಾಡ್ಯಾನ್ರಿ ಸರ್? ಅಲ್ಲಿ ಹೋಗಿ ಅದ್ ಏನ 35-40 ವರ್ಷ ಆಗಿರ್ತೈತಿ, ಮದುವೆ ಆಗಿರಂಗಿಲ್ಲ. ಅವ್ರಿಗೆ ಮಠ ಕಟ್ಸ್ಕೊಡ್ರಿ ಅಂತ ಅರ್ಜಿ ಕೊಟ್ಟಾನಂತೂ ಮರಯ್ಯ. ಅಯ್ಯೋ ಏನ್ ವಿಚಿತ್ರ ಮನುಷ್ಯ ಅದಾನ ಅಂತಿದಿ ನೀನು. ನಿಮ್ ತಮ್ಮ ಪಂಚಾಯತಿಗೆ ಅಲ್ಲಿ ಯಾಕೆ ಕೊಡ್ಬೇಕಾಗಿತ್ತು ಅಂತ, ಬೇರೆ ಯಾರಿಗೆ ಕೊಡಕೇನು ಇವನಿಗೆ ಮನಸ್ಸ ಬರ್ಲಿಲ್ಲ? ಅದನ್ನು ನೋಡಿ ಅವರು ಪಂಚಾಯತಿ ಸಿಬ್ಬಂದಿ, ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಇಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಾರೆ. ನಾನು ನೋಡಿದೆ ಹೋಗಿ, ಹೋಗ ನೀನ ಕರ್ಮಪ್ಪ ಇದು. ಅಜ್ಜಿ ಓಶ ಅವ ನೋಡು. ಅವ್ರೆಲ್ಲರೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಅವರೆಲ್ಲ ಸೇರಿ ಇವೆಲ್ಲ ಅರ್ಜಿನ ಅವ್ರ ಅಣ್ಣನ ಕೈಯಾಗ ಕೊಡ್ರಿ ಅಂತೇಳಿ ಕೊಟ್ಟಾರ ನೋಡಲ್ಲಿ ಅರ್ಜಿನ. ಅಷ್ಟೊಂದು ಅದಾವ ನೋಡಲ್ಲಿ ಅರ್ಜಿ. ಅದು ಎಂತ ತಲೆ ಎದ್ದಿತ್ತು ನಿಮ್ ತಮ್ಮಂದು. ಅಲ್ಲಿ 35-40 ವರ್ಷ ಆದವ್ರಿಗೆ, ಮದುವೆ ಆಗ್ಲಿಲ್ದವ್ರಿಗೆ ಮಠ ಕಟ್ಸ್ಕೊಡ್ರಿ ಅಂತ ಅರ್ಜಿ ಕೊಟ್ಟಾನ ಅಂದ್ರ ಅದು ಎಂತ ತಲೆ ಎದ್ದಿತ್ತು ನಿಮ್ ತಮ್ಮಂದು. ಅವನ್ ಇಲ್ಲಿ ಇಟ್ಕೋಬಾರ್ದು ಬಿಡಪ್ಪ. ಬೇರೆ ಹೊರದೇಶಕ್ಕೆ ಕಳಿಸ್ಬೇಕು ಅವನಿಗೆ. ಲಂಡನ್ ಗಿಂಡನ್ ಅಮೇರಿಕ ಕಳಿಸ್ಕೊಡತ್ತಗೆ. ಬೇಕಾದ್ರೆ ಒಂದು ಏನಾರ ಬುಕ್ ಮಾಡೋಣತ್ತಾಗ, ವೀಸಾ ಗೀಸಾ ತೆಗಿಸಿ. ಇಲ್ರಿ, ನೀವ್ ಒಂದಂಗ ಬಾಳ ಗನಂದಾರಿ ಕೆಲಸ ಮಾಡಾಕತ್ತೇನ್ರಿ ಸರ್. ಅವನ್ನ ಅಂದಂಗ ಮಲೇಷಿಯಾ, ಥೈಲ್ಯಾಂಡ್, ಹಾಯ್ಲ್ಯಾಂಡ್ಗೆ ಕಳಿಸ್ಬೇಕಾಗೈತ್ರಿ ಅವನು ಸರ. ಸ್ವಲ್ಪ ಇಂಥವ್ ಹಲ್ಕಟ್ಗಿರಿನ ಮಾಡಾಕತ್ ಬಿಟ್ಟಾನ್ರಿ ಸರ. ಬೇಜಾರಾಗಿ ಹೋಗ್ಬಿಡತ್ ನನಗ. ಅವ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅದಾನ ಸರ್. ಆದ್ರ ಕಳ್ಸನ್ರಿ ಅವ್ನು ಎಲ್ಲಿ ಕಳ್ಸ್ಬೇಕು ಅಲ್ಲಿ ಕಳ್ಸನ್ ಸರ. ನೋಡ್ತಾನ್ರಿ ಈಗ ಅದು ಅರ್ಜಿ ಏನೈತಿ ಓಟ್ ಓದಿ ಅದು ಎದ್ರ ಬಗ್ಗೆ ಕೊಟ್ಟಾನ ನೋಡ್ತಾನ ಸರ್. ಒಂದ್ ಸ್ವಲ್ಪ ನೋಡಿ ವಿಚಾರ ಮಾಡ್ತಾನೆ. ಅವನ ಟ್ಯಾಲೆಂಟಿಗೆ ಒಂದು ಯಾವ್ದಾರ ಒಂದು ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಕಡೆಗೆ ಕೊಡಿಸ್ಬೇಕಪ್ಪ. ಇದು ಸುಮ್ಮನೆ ಇರೋದಲ್ಲ ಬಿಡು. ಇದು ನಮಗೆ ಇಲ್ಲ ಆ ಥರ ತಲೆ. ಹೋಗ ನೀನು ಹೋಗತ್ತಾಗ ಅದನ್ನ ವ್ಯವಸ್ಥೆ ಮಾಡಿ. ಏನಾರ ಒಂದು ಯಾವ್ದಾರ ಒಂದು ಪ್ರಶಸ್ತಿ ಕೊಡ್ಸಂಗೆ ಏನಾರ ಒಂದು ಏನು ಮಾಡು. ಯಾರಿಗಾರ ರೆಕಮೆಂಡ್ ಮಾಡು. ಯಾರಿಗಾರ MLA ಅವ್ರಿಗೆ ಯಾರಿಗಾರ ಒಂದು ರೆಕಮೆಂಡ್ ಮಾಡಿ ಒಂದು ಪ್ರಶಸ್ತಿ ಕೊಡಕ್ಸಂಗ ನಾವು ನೀವು ಕೂಡ ಮಾಡೋಣ ತಗತ್ತಾಗ. ರಾಜ್ಯ ಪ್ರಶಸ್ತಿನಾರ ಕೊಡೋಣ, ಅಕಾಡೆಮಿ ಪ್ರಶಸ್ತಿನಾರ ಕೊಡೋಣ. ಎಲ್ಲೆಲ್ಲಿ ಹೋಗ್ಯಾನ್ರಿ ಈಗ ಅವ. ಬರ್ಲಿ ಮನಿಗೆ. ಮತ್ತ ಅಲ್ಲಿ ಏನೇನ ಸಂಶೋಧನೆ ಮಾಡಕ್ ಹೋಗ್ಯಾನ ಗೊತ್ತಿಲ್ರಿ. ಬಂದ ಮ್ಯಾಲ ಏನೇನ್ ಪ್ರಶಸ್ತಿಗಳದಾವ ಎಲ್ಲಾ ಕಡೆಗೆ ಕೊಡ್ಸೋಣ ಅಂತ ಬಿಡಿ ಸರ್. ಅದನ್ನ ವಿಚಾರ ಮಾಡೋಣ. ಮೊದಲು ಅರ್ಜಿ ಓದ್ತಂತ ತಡಿ ಸರ್.
ಓದ್ ಅರ್ಜಿ ಓದ್, ನಿನಗೆ ಗೊತ್ತಾಕತ್ತದ ಅರ್ಜಿಯಾಗ ಏನು ಬರ್ದಾನ ಏನು ಅನ್ನೋದು ಎಲ್ಲ ಗೊತ್ತಾಕತ್. ಓದ್.